ರಾಜ್ಯ ರೈತ ಕಲ್ಯಾಣ ಸಂಘದ ಸರಗೂರು ತಾಲೂಕು ಅಧ್ಯಕ್ಷ ಜಿಸಿ ಲೋಕೇಶ್ ಗೌಡ ಅಂತ. ಸರ್ಕಾರ ತಗೊಂಡಂಥ ಬಿಡದಿ ನಿರ್ಧಾರದ ಬಗ್ಗೆ ಒಂದೆರಡು ಮಾತಾಡಬೇಕು ಅನ್ನಿಸ್ತು, ಮಾತಾಡ್ತಾ ಇದ್ದೀನಿ. ಸರ್ಕಾರ ಈ ಬಡವ ಅರ್ಧ ಎಕರೆ ಮುಕ್ಕಾಲು ಎಕರೆ ಇಟ್ಕೊಂಡಿರೋಂಥ ಬಡವನ ಹೊಟ್ಟೆ ಮೇಲೆ ಹೊಡೆಯೋದಕ್ಕಿಂತನೂ MLA MP ಗಳ ಹತ್ರ ಒಂದು 300 ಎಕರೆ 400 ಎಕರೆ 200 ಎಕರೆ ಜಮೀನು ಮಾಡ್ಕೊಂಡಿದ್ದಾರೆ. ಎಲ್ಲ MLAಗಳು BJP ಕಾಂಗ್ರೆಸ್ಸು JDS ಎಲ್ಲ ಪಕ್ಷದವರು ಹತ್ರನೂ ಒಳ್ಳೊಳ್ಳೆ ಜಮೀನುಗಳಿದೆ. ಅವ್ರಿಗೇನು ಜಮೀನಿನ ಅವಶ್ಯಕತೆ ಇಲ್ಲ. ನನ್ನ ಬಡ ಅನ್ನದಾತರಿಗೆ ಅರ್ಧ ಎಕರೆ ಜಮೀನಿದ್ರೆ ಇಡೀ ಕುಟುಂಬನೇ ಸಾಕ್ತಾನೆ, 5-6 ಜನರನ್ನ ಸಾಕ್ತಾನೆ. ಅವನ ಜಮೀನನ್ನು ಕಬಳಿಸ್ಕೊಳ್ಳೋದು ಸೂಕ್ತವಾದ ಕೆಲಸ ಅಲ್ಲ ಸರ್. ನೀವು ಮಾಡಬೇಕಾಗಿರೋಂಥದ್ದು ಉಳ್ಳವ್ರ ಹತ್ರ ಕಿತ್ಕೊಂಡು ಒಳ್ಳೆ ಪುನಃ ದೇಶದ ಒಳಿತಿಗಾಗಿ ಮಾಡ್ತಾ ಇದ್ದೀರಾ ಅಂದಾಗ ಅಂಥವಕ್ಕೆ ಈ 100 ಎಕರೆ 150 ಎಕರೆ ಆಸ್ತಿ ಇದೆಯಲ್ಲ ಅವ್ರ ಹತ್ರ ಕಿತ್ಕೊಂಡು ಮಾಡಿ. ನೀವು ಅವ್ರಿಗೇನು ಜಮೀನಿನ ಅವಶ್ಯಕತೆ ಇರಲ್ಲ. ನಾವು 2 ಎಕರೆ 1 ಎಕರೆ ಮುಕ್ಕಾಲು ಎಕರೆ ಇರೋರಿಗೆ ಜಮೀನಿನ ಅವಶ್ಯಕತೆ ಇದೆ. ಆಮೇಲೆ ಒಳ್ಳೊಳ್ಳೆ ಅಫಿಷಿಯಲ್ಗಳಿದ್ದೀರಲ್ಲ ನಿಮ್ಮ ಹತ್ರ, IAS IPS ಇದ್ದಾರಲ್ಲ, ಅವರು ರಿಪೋರ್ಟನ್ನು ಕೊಡಬೇಕಾದ್ರೆ ಸಮಂಜಸವಾದ ರಿಪೋರ್ಟನ್ನು ಕೊಡಬೇಕು. ನಿಮ್ಮನ್ನು ಆ ಸ್ಥಾನದಲ್ಲಿ ಕೂರಿಸಿರೋದು ಅದಕ್ಕೋಸ್ಕರನೇ. ಅಸಮಂಜಸವಾದ ನಿರ್ಧಾರ ಅಂದರೆ ಭೂಮಿ ಉಳುವುದಕ್ಕೆ ಯೋಗ್ಯವಾಗಿದೆ, ರೈತ ಅಲ್ಲಿ ಉಳುಮೆ ಮಾಡ್ಕೊಂಡು ಬದುಕು ಕಟ್ಕೊಂಡಿದ್ದಾನೆ, ಅವನ ಹೊಟ್ಟೆ ಮೇಲೆ ಹೊಡಿಬಾರ್ದು ಅನ್ನೋದು ನಿಮ್ಮ ನಿಲುವಾಗಿರಬೇಕು. ನೀವು ಸರ್ಕಾರಕ್ಕೆ ಏನೇನೋ ಮಾಹಿತಿ ಕೊಟ್ಬಿಡೋದು, ಅವರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನಿರ್ಧಾರನ ಅನುಷ್ಠಾನ ಆಗಲೇ ಜಮೀನನ್ನು ಅಕ್ವೈರ್ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ಬಿಡೋದು. ಒಬ್ಬ ಬಡವನ ಜಮೀನು ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ದೊಡ್ಡ ಮನುಷ್ಯರು, ಇವರು ದೊಡ್ಡ ವ್ಯಕ್ತಿಗಳು, ಮೇಧಾವಿಗಳು ಮಾಡ್ಕೊಬಿಡ್ತಾರೆ. ಬಡವಂದಲ್ವ ಅದು? ಅದೇ ಉಳ್ಳವರು MLA MP ಗಳ ಹತ್ರ ಇದೆಯಲ್ಲ 300 ಎಕರೆ 400 ಎಕರೆ ಮಾಡಿ, ಅದನ್ನು ಯಾಕಾಗಲ್ಲ ನಿಮ್ಮ ಕೈಲಿ? ಬಡವ ಅಂದರೆ ರೈತ ಅಂದರೆ ಅಷ್ಟು ನಿಮಗೆ ಕೇವಲನ? ನಾನೊಬ್ಬ ರೈತ ಸಂಘದ ಮುಖಂಡನಾಗಿ ರೈತರ ಪರವಾಗಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನೀವು ಈ ರೀತಿ ಮಲತಾಯಿ ಧೋರಣೆಯನ್ನು ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ತುಂಬ ಕಷ್ಟನ ಅನುಭವಿಸ್ಬೇಕಾಗುತ್ತೆ ಸರ್. ನೀವು ಈ ಸರ್ಕಾರದ ನಿಲುವನ್ನು ಕೂಡಲೇ ಇದನ್ನು ಕೈ ಬಿಡಬೇಕು. ನಾನು ದಯವಿಟ್ಟು ಕೈ ಮುಗಿದು ಕರ್ನಾಟಕದಲ್ಲಿರುವಂಥ ಎಲ್ಲ ನನ್ನ ರೈತ ಮುಖಂಡರುಗಳಿಗೆ ನಾನು ಕೈ ಮುಗಿದು ವಿನಂತಿಸ್ಕೊತೀನಿ. ನೀವುಗಳು ತಗೊಂಡಂಥ ನಿರ್ಧಾರಗಳ ಮೇಲೆ ನಮ್ಮ ಬಡವನ ಜೀವನ ಕಟ್ಕೊಳ್ಳುತ್ತೆ. ನೀವು ರೈತರ ಪರವಾಗಿ ನಿಂತ್ಕೋಬೇಕು ಅನ್ನೋದೇ ನನ್ನ ಆಸೆ. ನಾವು ಟವಲ್ ಹಾಕೊಂಡ್ರೆ ಸಾಲಲ್ಲ ಸರ್. ನಾನು ಈ ಟವಲ್ಗೆ ಒಂದು ಮಹತ್ವ ಬರಬೇಕು ಅಂದರೆ ರೈತರಿಗೆ ಬೆನ್ನಾಗಿ ನಿಂತ್ಕೋಬೇಕು. ನಾವೀಗ ಮಾಡಬೇಕಾಗಿರೋದು ಹಿರಿಯ ರೈತ ಮುಖಂಡರುಗಳು ನೀವೆಲ್ಲರೂ ಸೇರಿ ಒಕ್ಕೋರಲಿನಿಂದ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಎಲ್ಲ ಸಂಘಟನೆಯವ್ರನ್ನು ಕರೆದು ಒಬ್ಬರು ಮುಂಚೂಣಿ ನಾಯಕರು ನಿಂತ್ಕೊಂಡು ಮಾಡಿದ್ರೆ ಅವ್ರಿಗೆ ತುಂಬ ಗೌರವ ಘನತೆ ಬರುತ್ತೆ ಸರ್. ರೈತರು ಏನು ಅಂತ ತೋರಿಸ್ಬೇಕು ಸರ್ಕಾರಕ್ಕೆ. ನೀವೆಲ್ಲರೂ ಒಮ್ಮತದಿಂದ ಒಂದು ನಿರ್ಧಾರನ ತಗೊಂಡು ಸರ್ಕಾರಕ್ಕೆ ಒಂದು ಚಾಟಿ ಏಟನ್ನು ಕೊಟ್ಟರೆ ಇನ್ನೊಂದು ಬಾರಿ ರೈತರ